ಹಿಂದೆ ಇರ್ತೈತಿ, ನಮಗ್ ಕಾಣಂಗಿಲ್ಲ ಅಷ್ಟ ಮುಂದೆ. ಯಾವಾಗ ಹುಟ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟು ಚಂದ ಎಲ್ಲಾರು ಕುಂತೀವಿ, ಇಷ್ಟು ಚಂದ ಕುಂತವ್ರು ಯಾರ್ಯಾರು ನಮ್ಮ ಮನಿ ಸೇರ್ತೀವಿ ಅನ್ನೋದು ನಮ್ಗ ಗ್ಯಾರಂಟಿ ಇಲ್ಲ. ಆಗೆಲ್ಲ ಅಂತಿದ್ರೆ ಅಷ್ಟು ವರ್ಷಕ್ಕೆ ಸಾಯ್ಬೋದು, ಇಷ್ಟು ವರ್ಷಕ್ಕೆ ಸಾಯ್ಬೋದು, ಹಂಗ ಸಾಯ್ಬೋದು, ಹಿಂಗ ಸಾಯ್ಬೋದು. ಎಲ್ಲಿಗೆ ಬಂದೈತಿ ಈಗ ಮರಣದಂದ್ರ ಉಸಿರು ಬಿಟ್ಟಿವಿ ಅಂದ್ರೆ ಹೊಳೆ ತಗೋತೀವಿ ಅನ್ನೋದು ನಮ್ಗ ಗ್ಯಾರಂಟಿ ಇಲ್ಲ. ಹಂಗೈತಿ ಈಗ ಸಾವು. ಸಾವಿಗೆ ಅದ ಆಗ್ಬೇಕು, ಇದಾಗ್ಬೇಕು, ಅವ್ರ ಇವ್ರ ಅಂತಿಲ್ಲ. ಅದಕ್ಕ ಇದಷ್ಟು ದಿವಸ ಒಂದಿಷ್ಟು ಧರ್ಮದ ಕಾರ್ಯ ಮಾಡಬೇಕು, ಧರ್ಮದ ಹಾದಿಯೊಳಗೆ ನಡಿಬೇಕು. ಆ ಭಗವಂತ ಒಂದಿಷ್ಟು ಕೊಟ್ಟಿರ್ತಾನಲ್ಲ ಅದನ್ನ ದಾನ ಮಾಡಬೇಕು. ಅದಕ್ಕೆ ಹೇಳಿದ್ರೆ ಅವರು ಎಲ್ಲ ಅಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಸ್ಥಿರ ಅಲ್ಲ. ಸ್ಥಿರವಾಗಿ ಉಳಿದೇನಪ್ಪ? ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ. ಒಂದು ಧರ್ಮ, ನಿಮ್ಮ ಕೀರ್ತಿ. ಕೀರ್ತಿ ಅಂದ್ರೆ ನಮ್ಮ ಹೆಸರು ಉಳಿತಕ್ಕಂಥ ಕೆಲಸ ಮಾಡ್ಬೇಕು. ಇವತ್ತು ನೋಡ್ರಿ ನಾವು ಯಾರ್ಯಾರ ನೆನಪಿಡ್ತೀವಿ, ಯಾರ್ಯಾರನ್ನ ಮರಿತೀವಿ. ಈಗ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪರ ಹೆಸರು ನೆನಪದಾವ? ನಿಮಗೆಲ್ಲರಿಗೆ ನೆನಪದಾವನ್ರಿ? ನಿಮ್ಮ ಅಪ್ಪರ ಹೆಸರು ನೆನಪದಾವ? ಮೂರ ಅನ್ರಿ ಇಲ್ರ ಅನ್ರಿ? ನೆನಪದಾವ? ನಿಮ್ಮ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು, ಅವ್ರ ಅಪ್ಪನ ಹೆಸರು ಇಲ್ಲ. ಹೌದಿಲ್ಲ? ಅಲ್ಲಂ ಪ್ರಭುದೇವ್ರು ನೆನಪದಾರ? ನೆನಪದಾರ? ಬಸವಣ್ಣ, ಸಿದ್ದರಾಮೇಶ್ವರ, ರೇಣುಕಾಚಾರ್ಯರ, ಇವರೆಲ್ಲ ನೆನಪದಾರ? ನಿಮ್ಮ ಅಜ್ಜರ ನೀವರೆಲ್ಲ ನಿಮ್ಮ ರಕ್ತ ಸಂಬಂಧಿ ಏನ? ಅಲ್ಲ, ನಿಮ್ಮ ರಕ್ತ ಸಂಬಂಧಿ ಒಳಗಿರ್ತಕ್ಕಂಥವ್ರು ನಿಮ್ಮ ಅಜ್ಜ ಮುತ್ತಾಜನ ಹೆಸರು ಕೇಳಿದ್ರೆ ನಿಮಗೆ ನೆನಪಿಲ್ಲ ಅನ್ಬೋದು. ನೀವು ಅವ್ರ ಏನ್ ಮಾಡ್ಯಾರ ನೆನಪಿಟ್ಕೋಬೇಕ್ರಿ. ಹೌದಿಲ್ಲ? ನಿಮ್ಮ ರಕ್ತ ಸಂಬಂಧ ಆಧಾರ ಅಂದ್ರೂ ಕೂಡ ನಿಮ್ಮ ಅಜ್ಜ ಮುತ್ತಾಜನ ಹೆಸರು ನೆನಪಿಲ್ಲ. ಆದ್ರೆ ನಮಗೆ ಸಂಬಂಧನೇ ಇಲ್ಲ. ನಮ್ಮ ಅಜ್ಜ ಅಲ್ಲ, ನಮ್ಮ ರಕ್ತ ಸಂಬಂಧ ಅಲ್ಲ ಅಂದ್ರೂ ಕೂಡ 900 ವರ್ಷಗಳ ಹಿಂದೆ ಆಗೋಗಿರ್ತಕ್ಕಂಥ ಬಸವಣ್ಣ ಅಲ್ಲಮ ಪ್ರಭು ನೆನಪದಾರ ಅಂದ್ರೆ ಅವ್ರು ಯಾಕೆ ನೆನಪದಾರ ಅಂದ್ರೆ ಜಗತ್ತಿಗೆ ಯಾರ ಧರ್ಮದಿಂದ ನಡ್ಕೊಂಡಾರ, ಜಗತ್ತಿಗೆ ಯಾರು ಕೊಟ್ಟಾರ ಅವ್ರು ಮಾತ್ರ ನೆನಪಿರ್ತಾರ, ಹೊರತು ಉಳ್ಕಾದ ಯಾರು ನೆನಪಿಡಕ್ ಸಾಧ್ಯ ಇಲ್ಲ ನಾವು. ಅದಕ್ಕೆ ಜಗತ್ತಿಗೆ ನಮ್ಮಿಂದ ಏನ್ರು ಕೊಡ್ಬೇಕು. ಜಗತ್ತಿಗೆ ನಾವು ಕೊಟ್ವಿ ಅಂತಂದ್ರೆ ಜಗತ್ತು ನೆನಪಿಡ್ತೈತಿ. ಕೊಡ್ಬೇಕಾದ್ರೆ ಹೆಂಗ ಕೊಡ್ಬೇಕು? ರಾಮ ಕೊಟ್ಟಂಗ ಕೊಡ್ಬೇಕು, ಪಾಂಡವರು ಕೊಟ್ಟಂಗ ಕೊಡ್ಬೇಕು. ಕೊಡೋದ್ರದೊಳಗು ಎರಡೈತಿ. ಮತ್ತೆ ಯಾಕ ಕೌರವರು ನೆನಪದಾರ, ನಮ್ಮ ರಾವಣನು ನೆನಪದಾನ. ಹೌದಿಲ್ರಿ? ಹೆಂಗಿರ್ಬೇಕು? ಕೌರವರಿದ್ದಂಗಿರ್ಬೇಕು. ಕೌರವ್ರಕ್ಕಿಂತ ಕೆಟ್ಟವ್ರದೀವಿ ನಾವು ಈಗಿನ ಜನ್ಮದೊಳಗೆ ಹೇಳಕತ್ತನ್ನ. ಮಾತಾಡಂತ್ರಿ ನೀವು ಮಾತಾಡ್ತಾರ ಈಗ ಹೀಗೆ ಈ ಜಗತ್ತಿನೊಳಗ ಎಲ್ಲಿಗೆ ನಿಂದ್ರಿಸಿದ್ದೀವ್ರಿ? ನೆನಪೈತಾನೆ? ನೆನಪಿಲ್ಲ. ಯಾರು ಈ ಜಗತ್ತಿಗೆ ಕೊಟ್ಟಾರೋ ಅವ್ರನ್ನ ಮಾತ್ರ ಈ ಜಗತ್ತು ನೆನಪಿಡ್ತೈತಿ. ಉಳ್ಕಾದವ್ರನ್ನ ಯಾರು ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಯಾರು ನೆನಪಿಡ್ತಾರ? ನಾವ ನೆನಪಿಡಂಗಿಲ್ಲ. ನಮ್ಮ ಮನ್ಯಾಗ ಹುಟ್ಟ್ಯಾರ ಅಂದ್ರೆ. ಹಂಗಾಗಿ ಈ ಜಗತ್ತಿಗೆ ಯಾರು ಕೊಟ್ಟಾರ ಅಂತಂದ್ರೆ ಎಲ್ಲರೂ ಶಿವಶರಣರು. ಏನ್ ಈ ಜಗತ್ತಿಗೆ ಕೊಡೋದು ಅದು ಪೂಜಿಸ್ತೀವಿ ನಾವು. ಅದು ಏನೋ ಇರಲ್ಲ. ಇವತ್ತು ಈ ಭೂಮಿಯನ್ನು ಪೂಜೆ ಮಾಡ್ತೀವಿ ಅಂದ್ರೆ ಭೂಮಿ ನಮಗೆ ಬೆಳೆಯನ್ನು ಕೊಡ್ತದ, ಭೂಮಿ ಪೂಜೆ ಮಾಡ್ತೀವಿ. ಒಂದು ಮರವನ್ನ ಪೂಜೆ ಮಾಡ್ತೀವಿ, ಯಾಕಂದ್ರೆ ಹಣ್ಣು ಕೊಡ್ತೈತಿ ಅಂತ. ನದಿ ಪೂಜೆ ಮಾಡ್ತೀವಿ, ನೀರು ಕೊಡ್ತೈತಿ ಅಂತ. ಯಾವ ಕೊಡ್ತಾವೋ ಅವು ಪೂಜ್ಯನೀಯ ಆಗ್ಯದಾವ, ಯಾವ ಕೊಡಂಗಿಲ್ಲ ಅವ್ರು ಯಾರು ಕೂಡ ಪೂಜೆ ಮಾಡಂಗಿಲ್ಲ. ಹಂಗ ಈ ಜಗತ್ತಿಗೆ ತನ್ನ ವಚನಗಳ ಮುಖಾಂತರ, ತನ್ನ ಕಾರ್ಯಗಳ ಮುಖಾಂತರ ಹಲವಾರು ಕೆರೆ, ಬಾವಿ, ಮದುವೆ, ಮುಂಜಿ ಇಂಥವೆಲ್ಲಗಳನ್ನು ಮಾಡಿಸಿರ್ತಕ್ಕಂಥ ಸಿದ್ದರಾಮ ಕರ್ಮಯೋಗಿಯಾಗಿರ್ತಕ್ಕಂಥವನು. ಶಿವನ ಸಾಕ್ಷಾತ್ಕಾರವನ್ನು ಪಡೆದು ಕರ್ಮಯೋಗಿಯಾಗಿ ಇಷ್ಟೆಲ್ಲ ಮಾಡಿದ ಮ್ಯಾಗ ಅಲ್ಲಮ ಪ್ರಭುದೇವರ ದರ್ಶನದಿಂದ, ಕಲ್ಯಾಣದೊಳಗ ಚನ್ನ ಬಸವನಿಂದ ಲಿಂಗ ದೀಕ್ಷೆಯಿಂದ ಜ್ಞಾನಯೋಗಿ ಶಿವಯೋಗಿಯಾಗ್ತಾನೆ. ಶಿವಯೋಗಿಯಾಗಿ ಅಷ್ಟಾವರಣ ಪಂಚಾಚರ ಶತಸ್ಥಲಗಳನ್ನ ಎಲ್ಲವನ್ನು ಅಧ್ಯಯನ ಮಾಡಿ ಶರಣರ ಒಡನಾಟದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಹಲವಾರು ವಚನಗಳನ್ನ ಕೊಡ್ತಾನೆ.
ಹಲವಾರು ವಚನಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮೇಶ್ವರರು ಮತ್ತೆ ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರಕ್ಕೆ ಬಂದು ಏನು ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟಿಸಿರ್ತಾರೋ ಆ ಕೆರೆಯ ಮಧ್ಯದೊಳಗ ಒಂದು ಯೋಗ ಸಮಾಧಿಯನ್ನು ನಿರ್ಮಾಣ ಮಾಡಕ್ಕೆ ಹೇಳ್ತಾರೆ. ಯೋಗ ಸಮಾಧಿ ಅಂದ್ರೆ ನಾವೇನು ಗವಿ ಅಂತ ಕರಿತೀವಲ್ಲ, ಹಿಂಗ ಗವಿಯನ್ನ ನಿರ್ಮಾಣ ಮಾಡಕ್ ಹೇಳ್ತಾರೆ. ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲು, ಆ ಬಾಗಲ ಮುಚ್ಚಿಬಿಟ್ರೆ ಒಬ್ಬರಿಗೊಬ್ಬ ಇಬ್ಬರಿಗೆ ತೆಗಿಯಾಕ ಬರಬೇಡ ಅಂತ ಒಂದು ಬಂಡೆಗಲ್ಲನ್ನ ಮಾಡಿಸ್ತಾರೆ. ಇಷ್ಟೆಲ್ಲಾ ಮಾಡಿಸಿರ್ತಕ್ಕಂಥ ಸಿದ್ದರಾಮರು ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರೆ, ನಾನು ಯೋಗ ದೃಷ್ಟಿಯೊಳಗ ಯೋಗದೊಳಗೆ ಹೋಗ್ಬೇಕಾಗೈತಿ, ಯಾರು ಕೂಡ ನನ್ನ ಯೋಗಕ್ಕೆ ಅಡ್ಡಿ ಆಗಬೇಡ ಅಂತ ಆ ಯೋಗ ಸಮಾಧಿಯೊಳಗ ಹೋಗ್ತಾರ. ಗವಿಯೊಳಗ ಹೋಗಿ 15 ದಿವಸಗಳ ಕಾಲ ಎಲ್ಲ ಭಕ್ತರು ಸೇರಿರ್ತಾರ. 15 ದಿವಸ ಆದ್ರೂ ಕೂಡ ಏನು ಸುದ್ದಿರಂಗಲ್ಲ. ಯೋಗವನ್ನ ಮಾಡ್ಕೊತ ಕೊಡ್ತಿರ್ತಕ್ಕಂಥ ಸಿದ್ದರಾಮರು 15ನೇ ದಿವಸಕ್ಕ ಅಲ್ಲೊಂದು ಧ್ವನಿ ಬರ್ತೈತಿ. ಹಾವಿನ ಹಾಳ ಕಲ್ಲಯ್ಯ ಅಂತಿರ್ತಾನೆ. ಹಾವಿನ ಹಾಳ ಕಲ್ಲಯ್ಯನ ಕರೆದಂಗ ಆಗ್ತೈತಿ. ಯೋಗ ಸಮಾಧಿಯಿಂದ ಧ್ವನಿ ಬರಾಕತೈತಿ, ಬಾ ಬಾ ಅನ್ನಕತೈತಿ ಅಂತ. ಆಗ ಹಾವಿನ ಹಾಳ ಕಲ್ಲಯ್ಯ ಒಳಗ್ ಹೋಗ್ತಾನ. ಗವಿಯೊಳಗ ಸಿದ್ದರಾಮ ಧ್ಯಾನಕ್ಕೆ ಕೂತಿರ್ತಾನ. ಧ್ಯಾನಕ್ಕೆ ಕೂತಿರ್ತಕ್ಕಂಥ ಸಂದರ್ಭದೊಳಗ ಹೇಳ್ತಾನ ಹಾವಿನ ಹಾಳ ಕಲ್ಲಯ್ಯನವರಿಗೆ, ನೋಡ್ರಪ್ಪ, ಇಲ್ಲಿವರೆಗೂ ಕೂಡ ಆ ಪರಮಾತ್ಮ ಈ ಭೂಮಿಗೆ ಒಂದಿಷ್ಟು ಸೇವೆಯನ್ನು ಮಾಡಾಕ ಕಳಿಸಿದ್ದ. ಈಗ ನನ್ನ ಸೇವೆ ಎಲ್ಲ ಮುಗ್ದೈತಿ, ಆ ಪರಮಾತ್ಮನ ಕರೆ ಬಂದೈತಿ, ಇನ್ನು ನಾ ಪರಮಾತ್ಮನ ಮಪ್ಪನಂತ ಹೋಗ್ಬೇಕಪ್ಪ. ಅದಕ್ಕೆ ಇಂದಿನಿಂದ ನಾನು ಯೋಗದೊಳಗ ಯೋಗ ಸಮಾಧಿಯೊಳಗ ಆಗ್ತೇನೆ. ನೀವು ಎಲ್ಲರಿಗೂ ಕೂಡ ನಾ ಆಶೀರ್ವಾದವನ್ನ ಮಾಡ್ತೇನೆ ಅಂತ ಹೇಳು. ಸಿದ್ದರಾಮ ಎಲ್ಲಿ ಹೋಗಿಲ್ಲ, ಇಲ್ಲೇ ಗವಿಯೊಳಗ ಅದಾನ, ಯೋಗದೊಳಗದಾನ. ಈ ಸೊಲ್ಲಾಪುರವನ್ನ 2ನೇ ಶ್ರೀಶೈಲವ ಮಾಡಲ್ಲ, ಹೆಂಗ ಮಲ್ಲಿಕಾರ್ಜುನ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಕೂಡ ಸಿದ್ದರಾಮನ ಆಶೀರ್ವಾದ ಸೊಲ್ಲಾಪುರದೊಳಗೆ ಇರ್ತೈತಿ ಅಂತ ಹೇಳಿ ಈ ಗದಿಯೊಳಗ ಹೇಳಿ ಯೋಗ ಸಮಾಧಿಯೊಳಗ ಶರಣರಾಗಿರ್ತಕ್ಕಂಥ ಸಿದ್ದರಾಮರು ಲಿಂಗೈಕ್ಯರಾಗ್ತಾರೆ. ನಾನು ಬಂದಗಾರಿಗೆ ನೀವು ಬಂದಿರಯ್ಯ, ನಾನು ಬಂದಗಾರಿಗೆ ನೀವು ಬಂದಿರಯ್ಯ. ಪವಾಡವನ್ನು ಕೇಳಿರ್ಬೋದು. ಶರಣರು ಲಿಂಗೈಕ್ಯರಾಗಿರ್ತಾರೆ. ಲಿಂಗೈಕ್ಯರಾಗಿದ್ದ ಮಾರನೇ ದಿವಸ ಹುಮನಾಬಾದಿನೊಳಗೆ ಸಂತಿ ನಡೀತಿರ್ತೈತಿ. ಆ ಸಂತಿಯೊಳಗೆ ಒಬ್ಬ ಭಕ್ತ ಏನ್ ಮಾಡ್ತಿರ್ತಾನ, ಶರಣರು ನೋಡ್ಬೇಕು ಅಂತ ಕಲಬುರ್ಗಿಗೆ ಬರ್ತಿರ್ತಾನ. ಅವೇನ್ ಕಲಬುರ್ಗಿಗೆ ಬರಾಕತ್ತ ಆ ಸಂತಿಯೊಳಗ ಶರಣರು ಅವ್ನು ಪ್ರತ್ಯಕ್ಷ ಆಗ್ತಾರ. ಶರಣರು ನೋಡ್ತಾನ, ನೋಡಿ ನಮಸ್ಕಾರ ಮಾಡಿದ್ಯಪ್ಪ, ಶರಣ ಬಸವ ನಿನ್ನ ನೋಡಾಕ ಹೊಂಟಿದ್ನಪ್ಪ ಕಲಬುರ್ಗಿಗೆ, ಇಲ್ಲೇ ಬಂದಿಯಲ್ಲೋ ತಂದೆ ಅಂದ. ಆಗ ಶರಣರಂತಾರ, ಇಲ್ಲಪ್ಪ ನಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು, ಹೊಂಟಿದ್ನಿ. ನೀನು ಕಲಬುರ್ಗಿಗೆ ಹೊಂಟಿಯಲ್ಲ, ಕಲಬುರ್ಗಿಗೆ ಹೋಗಿ ದೊಡ್ಡಪ್ಪ ಗೌಡಗ ಹೇಳು, ಅವನ ಮನೆಯ ಏನು ಮನಿ ಐತಿ, ಮನಿಯೊಳಗ ಒಂದು ಬಲಗಡೆ ಒಂದು ಮಾಡ, ಆ ಮಾಡಿನೊಳಗ ಒಂದು ಚಿನ್ನದ ಸರಿಗೆ ಐತಂತ ಹೇಳಪ್ಪ ಅಂತಂದ್ರು. ಅದನ್ನ ತಗೊಂಡು ದಾಸೋಹ ಮಾಡನ್ನು ಅವ್ರಿಗೆ ದೊಡ್ಡಪ್ಪರಿಗೆ ಹೇಳು ಅಂತ. ನಂದು ಕೆಲಸ ಐತಿ, ಹೋಗಿ ಬರ್ತೀನಿ ಅಂದ್ರೆ ಶರಣರು. ಆಯ್ತಪ್ಪ, ಯಾಕೆ ಹೋಗಲ್ಲ ಹೇಳ್ತೀನಿ, ನೀವು ಹೋಗಿ ಲಘು ಬರ್ರಿಯಪ್ಪ ಅಂತ. ಗೊತ್ತಾ ಇಲ್ಲ, ಹೋಗಿ ಲಘು ಬರ್ರಿಯಪ್ಪ ಅಂತ ಕಲಬುರ್ಗಿಗೆ ಬರ್ತಾನ. ಕಲಬುರ್ಗಿ ಒಳಗೆ ಎಲ್ಲರೂ ಸುಮ್ಮನೆ ಮೌನವಾಗಿ ಕೂತ್ಕೊಂಡಿರ್ತಾರ. ಎಲ್ಲಾ ಮೌನ. ಬಂದು ನೋಡ್ತಾನೆ, ಎಲ್ಲರೂ ಮೌನ. ಯಾಕ್ರಿ ಏನಾಯ್ತು ಅಂದ. ಆಗ ದೊಡ್ಡಪ್ಪ ಗೌಡ್ರು ಅಂತಾರ, ಅಪ್ಪ ಶರಣರು ಶಿವನ ಪಾದ ಸೇರಿಬಿಟ್ರು. ಸುಳ್ಳು ಹೇಳ್ತೀರಿ ನೀವೊಂದು. ಇಲ್ಲಪ್ಪ, ಶರಣರು ಲಿಂಗೈಕ್ಯ ಆಗ್ಯಾರ, ಅವ್ರು ಗದ್ಗಿ ಮಾಡಿ. ಏನ್ರಿ ನೀವು ಈಗ ಬರ್ಬೇಕಾಗಿತ್ತಂದ್ರ ಹುಮನಾಬಾದ್ ಸಂತಿಯೊಳಗ ನನಗ ಭೇಟಾಗ್ಯಾರ, ಅವ್ರ ದರ್ಶನ ಪಡ್ಕೊಂಡ್ ಬಂದಿನ ಅಂದ. ಅಲ್ಲಿರೋರೆಲ್ಲ ಅನ್ನಕದ್ರಿ ಹುಚ್ಚಿಡದ ತನ್ನಿನಗಂದ್ರು. ಅಲ್ಲೋ ತಿಲಿಗಿಲಿ ಕೆಟ್ಟ ತನ್ನಿನ. ಎಲ್ಲರೂ ಕೂಡ ಈಗ ಶರಣರ ಶರೀರವನ್ನ ಗದ್ಗಿ ಮಾಡಿ ನೋಡಿ ಇಲ್ಲಿ ಅಂದಾಗ ಅವ ಅಂತಾನ, ಇಲ್ರಪ್ಪ ನಾ ಹೇಳುದು ಕರೆ ಐತಿ, ಬೇಕಂದ್ರೆ ಅವ್ರು ನನಗೆ ಹೇಳು ಕಳ್ಸ್ಯಾರ. ದೊಡ್ಡಪ್ಪ ಗೌಡ್ರ ಮನಿಯೊಳಗ ಬಲಗಡೆ ಮಾಡದೊಳಗ ಚಿನ್ನದ ಸರಿಗೆ ಐತಂತಂದು ಅದನ್ನ ತಗೊಂಡು ದಾಸೋಹ ಮಾಡಂದಾರ. ಶರಣರು ಹೇಳಿದ ಮಾತಿದ್ವು ಅನ್ನ. ಹೌದಾ ಅಂತ ಒಳಗ್ ಹೋಗಿ ನೋಡೋಣ ಅಂತ ಒಳಗ್ ಹೋಗಿ ಮಾಡದೊಳಗ ನೋಡ್ತಾರ, ಶರಣರು ಹೇಳಿದಂಗ ಆ ಮಾಡಿನೊಳಗ ಚಿನ್ನದ ಸರಿಗೆ ಇರ್ತೈತಿ.
ಅಂದ್ರೆ ಶರಣರು ದೇಹ ಮಾತ್ರ ಇಲ್ಲ, ಅವರ ಆತ್ಮ, ಅವರ ಜ್ಯೋತಿ ಪ್ರಕಾಶ ಈ ನಾಡಿನ ತುಂಬ ಕೂಡ ಬೆಳಗತಕ್ಕಂಥದ್ದು. ದೇಹ ಮಾತ್ರ ಕಾಣಂಗಿಲ್ಲ, ಆದ್ರೆ ಅವರ ಆತ್ಮ ಜ್ಯೋತಿ ಸುತ್ತ ನಮ್ಮ ಸುತ್ತ ಹರಿತಿರ್ತೈತಿ. ಯಾರೊಳಗ ಭಕ್ತಿ ಇರುತ್ತೋ, ಯಾರ ಧರ್ಮದೊಳಗಿದ್ದಾರೋ ಅಂತವ್ರಿಗೆ ಆ ಶರಣರ ಜ್ಯೋತಿ ಕಂಡೇ ಕಾಣ್ತೈತಿ. ಹಂಗ ಸಿದ್ದರಾಮ ಅಂತಕ್ಕಂಥ ಜ್ಯೋತಿಯು ಕೂಡ ಈ ಜಗತ್ತನ್ನ ಇಂದಿಗೂ ಕೂಡ ಬೆಳಗಾಕತ್ತೈತಿ. ಅದಕ್ಕೆ ಶರಣರು ಸಂತರು ಅವರ ಜ್ಯೋತಿ ಇದ್ದಂಗ. ಹೀಗೆ ಸಿದ್ದರಾಮೇಶ್ವರ ಒಬ್ಬ ಹುಚ್ಚನಾಗ ಹುಚ್ಚ ಅಂದವನು ಆ ಶಿವನ ಸಾಕ್ಷಾತ್ಕಾರವನ್ನು ಪಡೆದಿರ್ತಕ್ಕಂಥವ್ರು. ಅದಕ್ಕೆ ನಾವು ನೀವು ಏನ್ ಮಾಡ್ಬೇಕಪ್ಪ, ಒಂದು ಸಿದ್ದರಾಮೇಶ್ವರ ಪುರಾಣ ಪ್ರವಚನ ಕೇಳಿದೀವಿ, 11 ದಿವಸ ಮುಗೀತು ಅಂದ್ರೆ ಅಷ್ಟ ಅಲ್ಲ, ಮತ್ 11 ದಿವಸ ಆತ್ರಿ ಇನ್ನು ಮತ್ತೆ ನಮ್ಮದ ನಾವು ಮಾಡೋದಲ್ಲ. ಸ್ವಲ್ಪ ಪರಿವರ್ತನೆ ಆಗ್ಬೇಕು, ಸ್ವಲ್ಪ ಬದಲಾಗಬೇಕು. ಹೆಂಗಪ್ಪ ಬದಲಾಗಬೇಕು? ಈಗ ಅಚ್ಚಿ ವರ್ಷ ಮಠ ನೋಡಿದ್ರಿ ನೀವು, ಇದನ್ನ ಹೌದಿಲ್ಲ? ಅದು ಗಾಡಿ ಇದ್ದಿದ್ದಿಲ್ಲ ಆ ವರ್ಷ. ಈ ವರ್ಷ ಬರ್ಬಾರ್ದು ಏನಾಯ್ತು, ಅದು ಗಾಡಿ ಆತ. ಅಂದ್ರೆ ಮಠ ಏನಾಯ್ತು, ಜೀರ್ಣೋದ್ಧಾರ ಆತ. ಮಠ ಬೆಳೆಯಾಕತ್ತೈತಿ, ಮಠ ಜೀರ್ಣೋದ್ಧಾರ ಆತ. ಮಠ ಅಷ್ಟ ಜೀರ್ಣೋದ್ಧಾರ ಆಗೋದಲ್ಲ, ಮಠದ ಜೊತೆಗೆ ಮಠದ ಭಕ್ತರು ಕೂಡ ಜೀರ್ಣೋದ್ಧಾರ ಆಗಬೇಕು. ಅಂದಾಗ ಈ ಮಠ ಜೀರ್ಣೋದ್ಧಾರ ಆಗಿದ್ದಕ್ಕೂ ಇಲ್ಲಿ ಪುರಾಣ ಪ್ರವಚನ ಹಚ್ಚಿದ್ದಕ್ಕೂ ಸಾರ್ಥಕ ಆಗ್ತೈತಿ. ಅದಕ್ಕೆ ಎಲ್ಲರೂ ಕೂಡ ಏನ್ ಮಾಡೋದೈತಪ್ಪ, ಬಹಳ ದಿವಸ ಯಾರು ಬದುಕಾಕ ಬಂದಿಲ್ಲ, ಒಂದ್ ದಿವಸ ಎಲ್ಲರೂ ಹೋಗೋರದಿವಿ. ಹೋಗೋಕ್ಕಿಂತ ಮುಂಚಿತವಾಗಿ 4 ಮಂದಿ ಕೈಲಿ ಹೌದು ಅನ್ಸ್ಬೇಕು, ಅಷ್ಟ ಜೀವನದೊಳಗೆ ಇರತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿಗೆ ಸಿದ್ದರಾಮೇಶ್ವರ ಪುರಾಣ ಪೂರ್ತಿಯಾಗಿ ಸಂಪೂರ್ಣ ಆಯ್ತು. ಇನ್ನ ಮುಂದಿನ ವರ್ಷ ಮತ್ತೆ ಪುರಾಣ ಹಚ್ಚಾಕ ಅನುಕೂಲ ಆಗ್ಲಿ ಅನ್ನೋದಕ್ಕೆ ಹಂಗ ಬಿಡಾಕ ಬರಂಗಲ್ಲ, ಮರು ಪುರಾಣ ಅಂತ ಮಾಡ್ತಾರೆ. ಹಂಗ ಗವಾಯಿಗಳು ಒಂದು ಸಿದ್ದರಾಮೇಶ್ವರ ಗವಾಯಿಗಳು ಪ್ರಾರ್ಥನೆ ಗೀತೆಯ ಮುಖಾಂತರ ಸಿದ್ದರಾಮನ ಸ್ಮರಣೆ ಮುಖಾಂತರ ಮರು ಪುರಾಣವನ್ನ ಪ್ರಾರಂಭ ಮಾಡ್ತಾರೆ. ಸಾಂಬ ಸದಾಶಿವ ಎಲ್ಲರೂ ಅನುಮತಿಪ್ಪ ನಿಮಗ, ಯಾಕಂದ್ರೆ ಹೇಳಿ ನೀವೆಲ್ಲ ಕೇಳಿಲ್ಲ. ಯಾರ ಬಾಯಾಗಿ ಶಿವನಾಮ ಬರಂಗಿಲ್ಲ, ಏನು ಅವ್ರ ಬಾಯಿ? ಮೊದಲನೇ ದಿವಸ ಹೇಳಿದ್ನಲ್ಲ, ಅಕ್ಕನ್ ಕೊಟ್ರೆ ರಾಣಿ ಏನ್ ಹೇಳಿದ್ಲು, ಕಸ ತಗೊಂಡ್ ಎಲ್ಲಿ ಹಾಕ್ಬೇಕಂತ. ಯಾರ ಬಾಯಿಯೊಳಗೆ ಶಿವನಾಮ ಬರಂಗಿಲ್ಲ ಅವ್ರ ಬಾಯಾಗ ಕಸ ಹಾಕು ಅಂತ. ಕಸ ಎಲ್ಲಿ ಹಾಕ್ತಿವಿ? ತಿಪ್ಪ್ಯಾಗ ಹಾಕ್ತಿವಿ, ಇಲ್ಲ ಡಸ್ಟ್ಬಿನ್ ಒಳಗೆ ಹಾಕ್ತಿವಿ, ಹೌದಿಲ್ರಿ? ಮತ್ತೆ ಶಿವನಾಮ ನುಡಿ ಯಾರ ಬಾಯಿ? आपाशा कृष्णप्पा कशी मिळते 3001 रुपये. आपाशा कृष्णप्पा कशी 3001 रुपये. आपाशा कृष्णप्पा कशी मिळते 3001 रुपये. आपाशा कृष्णप्पा कशी 3001 रुपये एक बार. यार बेड़ा में बड़ा बड़ा बेड़ी. आपाशा कृष्णप्पा कशी 3001 रुपये एक बार. आपाशा कृष्णप्पा कशी 3001 रुपये 2 बार. यार बेड़ा में बेटे. आपाशा कृष्णप्पा कशी 3001 रुपये 2 बार. Dan pakai meter pusat no. Apasha Gusta pakai sekuru 3001 rupiah. 2 lakh. Apasha Gusta pakai sekuru 3001 rupiah. 2 lakh. बसवना मुतुराज दमनार साइकिल सर्कल यूज आई सर रुपये. मुतुराज दमनार साइकिल सर्कल यूज आई सर रुपये ಬೇಡಿಕೆ ಎಂಬುದು. मुतुराज दमनार ಬೇಡಿಕೆ साइकिल सर्कल ಬೇಡಿಕೆ 5 ಸಾವಿರದ ರೂಪಾಯಿ. स्वसाम्बजे नमः पार्वती शिव हर हर महादेव. ಪ್ರಾತಸ್ಮರಣೀಯರಾದ ಬಸವಾದಿ ಶ್ರೀಶರಣರನ್ನು, ರೇಣುಕಾದಿ ಪಂಚ ಆಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಅಂದೇವಾಡಿ ಕೊಂಬಾರು ವಸ್ತಿಯ
ತೀರ್ಥಕ್ಷೇತ್ರವಾಗಿರ್ತಕ್ಕಂಥ ರಾಮಲಿಂಗಿ ಈ ಕಾರ್ಯಕ್ರಮ ಜಾತ್ರೆ ಯಾಕೆ ಮಾಡಬೇಕು, ಹೀಗಾಗಿ ಸತ್ಸಂಗ ಕಾರ್ಯಕ್ರಮಗಳನ್ನ ಯಾಕೆ ಮಾಡಬೇಕು, ಮಠ ಮಂದಿರಗಳು ಯಾಕೆ ಮಾಡ್ತಾರೆ ವಿಚಾರಗಳಪ್ಪ ಅಂತಂದ್ರೆ ನಿಮ್ಮಲ್ಲಿ ಇರುವಂತಕ್ಕಂಥ ಅಜ್ಞಾನ ಅಂದ್ರೆ ಒಳ್ಳೆಯವಾಗಿರ್ತಕ್ಕಂಥ ಜ್ಞಾನ ನೀವು ಬರಬೇಕು. ಇಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯ ರೂಪದ ಸುಖ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸ್ಬೇಕು. ಆ ಸತ್ಸಂಗದಲ್ಲಿ ಹೇಳಿರ್ತಕ್ಕಂಥ ಪುರಾಣದಲ್ಲಿ ನೀವು ಒಳ್ಳೆಯ ಮಾರ್ಗದರ್ಶನವನ್ನು ಹೇಳ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಇಲ್ಲಿ ಆಣೋಗಳ ಮಾಯಮಳ ಕಾರ್ಮಿಕಗಳ ಮನತ್ರಯ ದೋಷಗಳು ತುಂಬಿರೋದ್ರಿಂದ ಪ್ರತಿಯೊಂದು ಜೀವನಗಳಲ್ಲಿ ಈಗಿನ ಕಾಲದಲ್ಲಿ ಯಾರಿಗೂ ಶಾಂತಿ ಇಲ್ಲ. ಮನೆಯಲ್ಲಿ ನೀವು ವಾಪಡಿಸಿರ್ತಕ್ಕಂಥ ಎಲ್ಲ ದುಡ್ಡ ಆಸ್ತಿ ಅಂತಸ್ತು ಎಲ್ಲರಿಗೂ ರಗಡೋದು. ಈಗಿನ ಕಾಲದಲ್ಲಿ ಯಾರಿಗೂ ಉಪವಾಸ ಇರುವಂತ ಪರಿಸ್ಥಿತಿ ಈಗಿನ ಕಾಲದಾಗ ಯಾರಿಗಿಲ್ಲ. ಉಪವಾಸ ಎದರಿಗೆ ಇದ್ದೀರಪ್ಪ ಅಂತಂದ್ರೆ ನಿಮ್ ಬೈಲಿ ಇರುವಂತಕ್ಕಂಥ ದುಃಖ ಕ್ರೋಧ ಬಟ್ಟೆ ಒಂದ್ 5 ಮಿನಿಟ್ ಯಾರಿಗೂ ಶಾಂತಿಸಿದ್ದಾರೆ. ಆ ತನ್ನಾಗಿ ಅಷ್ಟು ತಾಪಾಗಬೇಕು ಬರ್ತದೆ ಜೀವಿ. ಕಾರಣ ಏನು, ಒಂದನೇದು ಆ ದೋಷದಿಂದ, ಎರಡನೇದು ಏನಪ್ಪ ಅಂತಂದ್ರೆ ಒಬ್ರಿಗೊಬ್ಬರು ಸಂಘ ದೋಷದಿಂದ. ಇವು ಎಲ್ಲಾ ಸಂಘಗಳನ್ನು ನೀವು ಒಳ್ಳೆ ಇದು ಯಾಕೆ ಇದಕ್ಕೆ ಸತ್ಸಂಗ ಪತ್ತಂತಾರಂದ್ರ ಹಿಂದಿದ್ದು ಈಗಿರೋದು ಮುಂದಿರೋದು. ಅದಕ್ಕ ಸತ್ಯವಾಗಿರ್ತಕ್ಕಂಥದ್ದು ಅಂತಾರ. ಇಲ್ಲಿ ನಡೆದಿರತಕ್ಕಂಥ ಸಂಘ ಯಾವಾಗಲೂ ಸತ್ಯದ ವಚನ. ಈ ಸತ್ಯ ವಚನವನ್ನು ನೀವು ಕೇಳಿ ಆನಂದ ಪಟ್ಟಿರಬಾರ್ದ್ರಿಂದ ನಿಮ್ಮ ಮನೆ ಬರುವಂತಕ್ಕಂಥ ದುಃಖಗಳು ದೂರ ಮಾಡ್ಕೊಳ್ಳುವಂತ ಶಕ್ತಿ ಈ ಕೇಳಿರ್ತಕ್ಕಂಥ ಶಾಸ್ತ್ರ ಪುರಾಣಗಳಲ್ಲಿ ಯಾಕೆ ಹೇಳ್ತಾರಂದ್ರ ಇವಾಗ ಏನಾದ್ರು ದುಃಖ ಪರಿಸ್ಥಿತಿ ಬಂದಾಗ ಅವ್ರು ಮಾತಾಡಿ ತರಿಕೊಡ್ತಾವ. ಆದ್ರಿಂದ ನೀವು ಏನಾದ್ರು ತಪ್ಪು ಹೆಚ್ಚಿರ್ತೀರ ಗೊತ್ತು ಅದು ತರಿಕೊಳ್ಬೋದು. ಈಗ ನಾವು ಮಾಡ್ಬಿಡ್ತೇವೆ. ಹಾಗಾಗಿ ಇದು ಸತ್ಸಂಗ ಮಾಡೋದು. ಯಾಕಂದ್ರ ಸತ್ಸಂಗತ್ವ ನಿತ್ಸಂಗತ್ವ, ನಿತ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಚ್ಚರ್ತತ್ವ, ನಿಚ್ಚರ್ತತ್ವೇ ಜೀವನ. ಆಗ ಇಂತಹ ಸತ್ಸಂಗ ಮಾಡಿದ್ರಿಂದ ನಿಮ್ಮಲ್ಲಿ ಇರತಕ್ಕಂಥ ಅವಿಷ್ಯ ರೋಷ ಅನುಶಯಗಳ ಹೋಗಿ ಒಳ್ಳೆಯ ನುಡಿ ನಡೀಬೇಕು ಅಂತೇಳಿ. ಯಾರಾದ್ರೂ ಸತ್ತರಿಗೆ ಮಗಳಂತೇಳಿ ಯಾರು ತಿಳ್ಕೊತಿರೋ ಅಕ್ಕಿ ಸಸಿ ಜಗಳ ಬಣ್ಣ. ಸಸಿಗೆ ಯಾರು ಮಗಳ ತಿಳ್ಕೊತಿರೋ ಅಕ್ಕಿ ಸಸಿ ಜಗಳ ಬಣ್ಣ. ಸಸಿಗೆ ಅಕ್ಕಿ ಯಾರು ತಾಯಿ ತಿಳ್ಕೊತಿರೋ ಹೆಣ್ಣಂತೂ ಇಬ್ಬರಿಗೆ ಬೇರಲ್ಲ. ನೀವು ಎಲ್ಲರೂ ಪ್ರೇಮದಿಂದ ಇರ್ಬೇಕಂದ್ರೆ ಮಗಳಿಗೆ ಹೆಣ್ಣು ತಿಳ್ಕೊಂಡ್ರೆ ಸಾಕು. ಸಂಸಾರದೊಳಗ ಪ್ರೇಮ ಮಾಡ್ಲಿ. ಮಗಳಿಗೆ ಅಷ್ಟು ಪ್ರೇಮ ಮಾಡಿದ್ರೆ ಸಸಿಗೂ ಅಷ್ಟು ಪ್ರೇಮ ಮಾಡಿದ್ರಿಂದ ಅವ್ರು ನೀವು ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಈಗಿನ ಕಾಲದಾಗ ಆಕ್ತಿಯನ್ನು ಮಗಳಂತ ನೋಡಿದಾಗ ನಿಮ್ಮ ಸಸಿನ ತಾಯಿ ನೋಡಿ ನೋಡ್ತಾರ. ನಾವು ಈಗ ಪ್ರತಿಯೊಂದು ವಸ್ತು ಹೋಯ್ತು ಒಂದು ಚೆಂಡನ್ನು ಬಾಯಿ ಹೊಡೆದ್ರೆ ಆ ಚೆಂಡ ಅಷ್ಟೇ ಸ್ಪೀಡ್ ಹೊಳಿ ಬರ್ತದ. ನಾವು ಹೆಂಗ್ ಪ್ರೇಮ ಕೊಡ್ತೇವೋ ಹಂಗ ಜಗತ್ತಿನೊಳಗೆ ನಮ್ಮ ಒಳ್ಳೆ ಪ್ರತಿ ಪ್ರೇಮವನ್ನು ಸಿಗ್ತದ. ಯಾಕೆ ನಮ್ಗೆ ದುಃಖ ಬರೋದಂದ್ರೆ ನಮ್ ಬಂದಿರುವಂತಕ್ಕಂಥ ಕಲ್ಮಶಗಳನ್ನು ಹೋಗಲ್ಲ. ಆ ಕಲ್ಮಶಗಳ ಬೈತು ಒಳ್ಳೆಯ ತರನಾಗಿ ನೀವು ಅವರಿಗೆ ಮಾತನಾಡೋದ್ರಿಂದ ಒಳ್ಳೆಯ ತರನಾಗಿ ಪ್ರೇಮ ನೋಡಿದ್ರೆ ಅವರು ನಿಮ್ಗೆ ಮಾಡ್ತಾರೆ. ಈ ಜಗತ್ತೊಳಗೆ ಎಲ್ಲಾ ವಸ್ತು ಯಾರು ತಂದಿಲ್ಲ, ಯಾರು ಮೇಲಿಲ್ಲ. ಈಗ ಇದ್ದಿದ್ದೆ ಎಲ್ಲ ದೇವ್ರ ಪೂಜೆ ಮಾಡೋದು. ಏನ್ ಮಾಡಿದ್ರೆ ನೀವು ಆನಂದ ಪಡೋದು ಆ ಪರಮಾತ್ಮ ಪಟ್ಟಿರೋ ವಸ್ತುವಿಂದ ಆನಂದ ಪಡೋಕೆ. ಈಗ ಯಾರು ತಂದಿಲ್ಲ, ಯಾರು ಮೇಲಿಲ್ಲ. ಇದೊಂದು ತಿಳ್ಕೊಳ್ಳಿ. ಪ್ರೇಮದಿಂದ ಎಲ್ಲರೂ ಜೀವನ ಮಾಡಿ ಎಲ್ಲರೂ ಸುಖಿಯಾಗಿರ್ತೀರಿ. ಆ ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಸುಖದಿಂದ ಎಲ್ಲೂ ದುಃಖವಲ್ಲಾದ್ರಿಂದ ಒಳ್ಳೆಯ ರೀತಿಯ ನಿಮ್ಮ ಸಂಸಾರ ತಾಪತ್ರಯಗಳನ್ನ ದೂರ ಆಗಿ ಆನಂದ ನಡೆಯಲು ನಿಮ್ಮ ಸಂಸಾರಕ್ಕಾಗಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಓಂ ತತ್ಸತ್. ಇಲ್ಲಿವರೆಗೆ ತಮಗೆಲ್ಲರಿಗೂ ಕೂಡ ಆಶೀರ್ವಚನ. ಪೂಜ್ಯ ಜ್ಞಾನಸಿಂಧ ಮಹಾರಾಜರು ನಮ್ಮೊಂದಿಗೆ ಇದ್ದಿದ್ದು ಅದೆಲ್ಲ ನಮ್ಮೆಲ್ಲದ ಸೌಭಾಗ್ಯವೇ ಅನ್ನುವಂಥ ಮಾತನ್ನು ಕೂಡ ತಿಳಿಸಿ ಅವನದೊಂದು ದೊಡ್ಡ ಸಂಕಲ್ಪದ ಇನ್ನೊಂದು ವರ್ಷ 2 ವರ್ಷದೊಳಗ ಈ ಮಠವು ಕಟ್ಟಡ ನಿರ್ಮಾಣ ಆಗಬೇಕು. ಆ ಕಲ್ಲು ನೋಡಿ ಎಲ್ಲಿಂದ ತರಿಸಿನ ಏನೋ, ಎಲ್ಲಿಂದ ಬಂದವ್ರಿ? ದೊಡ್ಡಬಳ್ಳಾಪುರ, ಬಳ್ಳಾರಿ, ಬೆಂಗಳೂರು ನೋಡ್ರಿ. ನಮ್ಮೊಂದು ತರಿಸ್ಕೊಡ ನಮ್ಮ ಮಠದ ಬಾಗಿಲಿಗೆ ಆಯ್ತು ತರಿಸ್ಕೊಡ್ತೀನಿ ಅಂದ. ನಂಗೆ ಬಾಡು ನೋಡ್ರಿ ಎಂತ ಸುಂದರ. ಇಲ್ಲಿ ಎಲ್ಲಿ ಸಿಗಲ್ಲ ಕಲ್ಜಾಟಿ. ನೀವು ಹುಡುಕಾಡಿದ್ರು ಸಿಗಲ್ಲ, ನೀವು ₹1,00,000 ಕೊಟ್ಟರು ಸಿಗಲ್ಲ. ಎಂತ ಸುಂದರವಾಗಿರ್ತಕ್ಕಂಥ ಕಲ್ಲು. ದೊಡ್ಡಬಳ್ಳಾಪುರ ಅಂದ್ರೆ ಬೆಂಗಳೂರಿನಿಂದ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಅದು. ದೊಡ್ಡಬಳ್ಳಾಪುರ DK ಶಿವಕುಮಾರ್ ಅವರು ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ ದೊಡ್ಡಬಳ್ಳಾಪುರದಿಂದ ಬಂದಿರತಕ್ಕಂಥ ಕಲ್ಲಿನಿಂದ ಶಿಲಾಮಂಟಪ ನಿರ್ಮಾಣ ಮಾಡೋದಂದ್ರೆ ಇದು ಈ ಭಾಗಕ್ಕೆ ಒಂದು ಸುಂದರವಾದ ಮಠ ನಿರ್ಮಾಣ ಆಗ್ತದೆ. ಆ ನಿಟ್ಟಿನೊಳಗೆ ಇಂಥ ಕರು ಬಿಸಿಲಿನೊಳಗೂ ಕೂಡ ತಾಯಂದ್ರು ಇಲ್ಲಿ ಕುಳಿತೀರಿ ಅಂದಾಗ ನಿಮ್ಮನ್ನು ಅಚ್ಚಿ ಪರೀಕ್ಷೆ ಮಾಡ್ಲಾರ್ದಂಗ ಯಾಕೆ ಇಷ್ಟೆಲ್ಲ ಕುಂತೀರಂದ್ರೆ ಆ ಕಡೆ ರಾಮಲಿಂಗೇಶನ ಕೃಪೆ,